ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ದಿಂಗಾಲೇಶ್ವರ ಶ್ರೀಗಳು ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ರೀತಿಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ತೀವ್ರವಾಗಿ ಪೈಪೋಟಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಸದ್ಯ ನಮ್ಮ ಜೊತೆ ಉಸ್ತುವಾರಿ ಸಚಿವರಂತ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಈದ್ ಹಬ್ಬದ ಹಾರ್ದಿಕ ಶುಭಾಶಯ. ಈಗ ಕರ್ನಾಟಕ ರಾಜ್ಯದ ಜನತೆಗೆ ಹಾಗೂ ಭಾರತ ದೇಶದ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಕಿಚ್ಚೆ ಬಯಸ್ತೇನೆ. ಸರ್, ಈಗ ದಿಂಗಾಲೇಶ್ವರ ಶ್ರೀಗಳು ಏನೋ ಸ್ಪರ್ಧೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ ಎಲ್ಲೋ ಒಂದು ಕಡೆ, ಯಾಕಂದರೆ ಆ ಶ್ರೀಗಳು ಎಲ್ಲ ಭಾವೈಕ್ಯತೆ ಶ್ರೀಗಳಾಗಿರೋದ್ರಿಂದ ಎಲ್ಲ ಮತದಾರರು ಕೂಡ ಅವರು ಬೆಂಬಲ ಇದೆ. ಹೀಗಾಗಿ ಅದೆಲ್ಲ ಒಂದು ಕಡೆ ಲಿಂಗಾಯತರ ಓಟುಗಳಾಯಿತು, ಬೇರೆ ಬೇರೆ ಓಟುಗಳು ಒಡೆದು ಹೋಗ್ತಾವೆ ಅನ್ನೋದು ಏನಾದರೂ ನಿಮ್ಗೆ ಅನಿಸ್ತದೆ? ಅಲ್ಲ, ಓಟುಗಳು ಒಡೆದು ಹೋಗ್ತಕ್ಕಂಥ ಸಹಜ ಇದೆ. ಯಾರ್ದು ಒಡೆದು ಹೋಗುತ್ತೆ, ಹೆಂಗೆ ಒಡೆದು ಹೋಗುತ್ತೆ, ಡಬ್ಬ ಹೊಡೆದ ಮೇಲೆ ಗೊತ್ತಾಗುತ್ತೆ. ಸೊ ನನಗೆ ಅತ್ಯಂತ ಗೌರವ ಇದೆ. ಒನ್ ಆಫ್ ದ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಸ್ವಾಮೀಜಿ. ನನಗೆ ಭಾಳ ಹತ್ತಿರದಿಂದನೂ ಅವರು ಪರಿಚಯ ಇದ್ದಾರೆ. ನನಗೆ ತುಂಬ ಗೌರವ ಕೂಡ ಇದೆ. ಅವ್ರ ಆಶೀರ್ವಾದದಿಂದ ನಾವು ಚುನಾವಣೆ ಮಾಡ್ತಾಯಿದ್ದೀವಿ ಅಂತ ತಮ್ಮ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ಈ ಅವರು ಕೂಡ ಏನಂತಂದರೆ ಕಾಂಗ್ರೆಸ್ ಬೆಂಬಲವನ್ನು ಕೇಳ್ತೆ ಒಂದು ರೀತಿಯಲ್ಲಿ ತಮ್ಮನ್ನ ಭೇಟಿ ಆಗ್ಬೇಕನ್ನೋ ಒಂದು ಮಾತುಗಳನ್ನ ಹೇಳಿದರು. ಎಲ್ಲಾದರೂ ಭೇಟಿ ಆಗುವಂಥ ಸಂದರ್ಭ ಇದೆ ನೋಡಿ. ಅವ್ರಿಗೆ ಒತ್ತಡ ಇರ್ಬೋದು, ಜನರ ಒತ್ತಡ, ಅಭಿಮಾನಿಗಳು ಒತ್ತಡ, ಪಕ್ಷಾತೀತರವಾಗಿ ಜನರು, ಕಾಮನ್ ಜನರು ಕೂಡ ಯಾರು ರಾಜಕಾರಣದಿಲ್ಲ ಅವರಿಗೆಲ್ಲ ಒತ್ತಡ ತಂದಿರತಕ್ಕಂಥದ್ದು ನನ್ನ ಮಾಹಿತಿ ಇದೆ. ಬಟ್ ಅವರು ವೈಯಕ್ತಿಕವಾಗಿ ಅವರು ಹೋಗಿ ರಾಜಕೀಯವಾಗಿ ನನಗೆ ಇದು ಮಾಡಿರಿ ಅದು ಮಾಡಿರಿ ಅಂತ ಹೇಳ್ತಕ್ಕಂಥ ನಾನು ಎಲ್ಲಿ ನೋಡಿಲ್ಲ, ಕೇಳಿಲ್ಲ ಕೂಡ. ಮೋಸ್ಟ್ಲಿ ಭಕ್ತರು, ಫ್ಯಾನ್ಸ್ ಇರ್ತಕ್ಕಂಥ ಅಭಿಮಾನಿಗಳು ಅವ್ರಿಗೆ ಈ ಥರದ್ದು ಒಂದು ಪ್ರಪೋಸಲ್ ಕೊಡ್ತಕ್ಕಂಥದ್ದು ನನಗೆ ಮೇಲ್ನೋಟದಲ್ಲಿ ಕಂಡು ಬಂದಿದೆ. ಸರ್, ಶ್ರೀಗಳು ಸ್ಪರ್ಧೆಯಿಂದ ಒಂದು ರೀತಿಯಲ್ಲಿ ಈ ಕ್ಷೇತ್ರ ತೀವ್ರ ಪೈಪೋಟಿ ಬಿದ್ದಿದೆ. ಮೈನಸ್ ಆಗುವಂಥದ್ದು ಏನಾದರೂ? ಅಲ್ಲ, ಮೈನಸ್ ಯಾರಿಗಾಗತ್ತೆ ಗೊತ್ತಿಲ್ಲ. ನನಗೆ ನಂಬಿಕೆ ಇದೆ ಈ ಬಾರಿ ಕಾಂಗ್ರೆಸ್ಸಿಗೆ ಜನ ಯಾಕೆ ಕೈ ಹಿಡಿತಾರೆ ಅಂತಂದರೆ ಹಲವಾರು ಕಾರ್ಯಕ್ರಮಗಳು ಕಾಂಗ್ರೆಸ್ ಮಾಡಿದೆ. ನಮ್ಮ 5 ಗ್ಯಾರಂಟಿಗಳು ಇದ್ದಾವೆ. ಅದ್ರ ಜೊತೆಗೆ ಮೋದಿಯವರು ಸುಳ್ಳೇನಿದೆಯಲ್ಲ ಅದೇ ನಮಗೆ ಸುರಕ್ಷೆ ಆಗುತ್ತೆ. ಅಲ್ಲ, ಒಂದು ಕಡೆ ಎಲ್ಲಾದರೂ ಹೈಕಮಾಂಡ್ ನಿಮ್ಮನ್ನು ಶ್ರೀಗಳಿಗೆ ಬೆಂಬಲ ಕೊಡಬೇಕು ಅನ್ನೋ ಒಂದು ನಿಮ್ಮ ನಿಲುವು ಏನು ಸರ್? ನಮ್ಮ ಹೈಕಮಾಂಡ್ ಏನು ನಿಲುವಾಗುತ್ತೆ ಅದು ಸುಪ್ರೀಂ ಆಗುತ್ತೆ. ಸೊ ಹೈಕಮಾಂಡ್ ನಿಲುವು ಮೇಲೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಅವ್ರು ಏನು ಹೇಳ್ತಾರೆ ಅದನ್ನೇ ಫೈನಲ್ ಆಗುತ್ತೆ ನಮಗೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಒಂದು ಮಾತಾಡಿದ್ದಾರೆ. ಮುಂಚಿತವಾಗಿ ಅವ್ರು ಬಂದಿದ್ರೆ ಅವರಿಗೆ ಧಾರವಾಡ ಲೋಕಸಭಾ ಟಿಕೆಟ್ ಘೋಷಣೆ ಮಾಡಬಹುದಿತ್ತು. ಈಗ ತಡವಾಗಿದ್ದಾರೆ. ಎಲ್ಲೋ ಒಂದು ಕಡೆ ನಾವು ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್. ನಾನು ಕೇಳಿದ ಇದ್ರ ಬಗ್ಗೆ ನೀವು ಅವರಿಗೆ ಸ್ಪಷ್ಟೀಕರಣ ಕೇಳಿ ಇದ್ರ ಬಗ್ಗೆ. ಅಲ್ಲ, ಶ್ರೀಗಳು ಲಿಂಗಾಯತ ಮುಖಂಡರಾಗಿದ್ದಾರೆ. ಆಮೇಲೆ ಪದೇ ಪದೇ ಶ್ರೀಗಳು ಲಿಂಗಾಯತ ಗುರು ಅಂತ ಹೇಳ್ತಾರೆ. ಅವರು ಭಾವೈಕ್ಯತೆಯಿಂದ ಆದರೂ ಕೂಡ ಈಗ ಒಂದು ಅಂತಂದರೆ ಅವರು ಯೂನಿವರ್ಸಲ್ ಇದ್ದಾರೆ. ಅವ್ರು ಮಾತನಾಡ್ತಕ್ಕಂಥ ಮಾತಿನಲ್ಲಿ ಎಲ್ಲಿ ಕಾಸ್ಟಿಸಮ್ ಆಗಿರಲಿ, ಹಿಂದೂಯಿಸಮ್ ಆಗಿರಲಿ ಕಂಡು ಬರೋದಿಲ್ಲ. ಅವರು ಬಸವ ತತ್ವದಲ್ಲಿರ್ತಕ್ಕಂಥವ್ರು, ಪ್ರೋಗ್ರೆಸಿವ್ ಸ್ವಾಮೀಜಿ ಇದ್ದಾರೆ. ದಯಮಾಡಿ ಅವರಿಗೆ ಕೇವಲ ಲಿಂಗಾಯತ ಸ್ವಾಮೀಜಿ ಅಂತ ಕರಿತಕ್ಕಂಥದ್ದು ಮಾಡಬಾರ್ದು ಅಂತ ನನ್ನ ಮನವಿ. ಅಂದರೆ ಸರ್, ಅವರು ಕೂಡ ಪ್ರೆಸ್ ಮೀಟಲ್ಲಿ ಮರಾಠ ಸ್ವಾಮಿ ಅಲ್ಲ ಅವರು. ನಾವು ಮರಾಠ ಸ್ವಾಮಿ ಅಲ್ಲ. ಹಡಪದ ಸಮಾಜ್ಗೇನು, ಕುರುಬರು ಸಮಾಜ್ಗೇನು, ಎಲ್ಲ ಸಮಾಜಿಗೆ ಅವ್ರು ಸ್ವಾಮೀಜಿನೇ ಇದ್ದಾರೆ. ಇಡೀ ಭಾವೈಕ್ಯತೆಗೆ ಮೆರೆದಿರ್ತಕ್ಕ ಮಠ ಇದೆ. ಅವ್ರ ಹಿನ್ನೆಲೆಯಿಂದ ಅವ್ರು ಹಂಗೆ ಬೆಳೆದು ಬಂದಿದ್ದಾರೆ. ರಾಜಕೀಯ ಬರುತ್ತೆ ಹೋಗೋದು ಗೊತ್ತಿಲ್ಲ. ಬಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫಿನಾಮಿನಲ್ ಸ್ವಾಮಿ ಅಂತ ನಾನು ಈ ಸಂದರ್ಭ ಕೇಳಿ. ಈ ಭಾಗದಲ್ಲಿ, ಧಾರವಾಡ ಭಾಗದಲ್ಲಿ ಲಿಂಗಾಯತನ ಸೇರಿಸಿಕೊಂಡು ಎಲ್ಲ ಸಮಾಜದವರನ್ನ ಅಂದರೆ ಪ್ರಹ್ಲಾದ್ ಜೋಶಿ ಅವರು ತುಳಿತಾ ಇದ್ದಾರೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಅದು ಅವ್ರಿಗೆ ಕೇಳ್ಕೊಳ್ಳಿ. ಯಾಕಂದ್ರೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರದ್ದಾದಂಥ ಒಂದು ಏನು ಮಂಡನೆ ಇದೆ ಅದು ಅವ್ರಿಗೆ ಕೇಳ್ತಕ್ಕಂಥದ್ದು. ಬಟ್ ಅಕಾರ್ಡಿಂಗ್ ಟು ಮೀ ಡೋಂಟ್ ಕನ್ಸಿಡರ್ ಓನ್ಲಿ ಆಸ್ ಅ ಲಿಂಗಾಯತ್ ಸ್ವಾಮೀಜಿ. ಈಗ ಅಸೂಟಿಯವರು ಕೂಡ ಏನಂತಂದರೆ ಹರಿಹರ ಪೀಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಸರ್. ಈ ನೆಲೆಯಲ್ಲಿ ಅವರ ಮತಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಪಂಚಮಸಾಲಿ ಲಿಂಗಾಯತ ಮತಗಳು ಇಲ್ಲಿ ಧಾರವಾಡ ಭಾಗದಲ್ಲಿ ಸಾಕಷ್ಟು ಇದೆ. ಸೊ ಅವರನ್ನು ಏನೋ ನೀವು ಬೆಂಬಲ ಕೇಳ್ತೀರಾ ಅಂತ? ನರೇಂದ್ರ ಮೋದಿ ಇಡೀ ಭಾರತ ದೇಶದಲ್ಲಿ ಬೇರೆ ಸ್ವಾಮಿಯರಿಗೆ ತಿರುಗಾಡ್ತಿದ್ದಾರೆ. ಮತ್ತು ಏನು ಮಾತಾಡ್ಬೇಕು ಈಗ ಒಬ್ಬ ಕ್ಯಾಂಡಿಡೇಟ್ ಆದಮೇಲೆ ಎಲ್ಲ ಕಡೆ ಹೋಗ್ತಾರೆ, ಭೇಟಿ ಆಗ್ತಾರೆ. ಇದ್ರದ್ದು ಏನು ಪ್ರಶ್ನೆ ಉತ್ತರ ಕೊಡೋಣ ಹೇಳಿ? ಐ ಡೋಂಟ್ ಥಿಂಕ್ ಸೊ ದಿಸ್ ಹ್ಯಾಸ್ ಗಾಟ್ ಎನಿ, ಏನೋ ನೀವು ಹೇಳಿದ್ರೆ ನನಗೆ ಅರ್ಥನೇ ಇಲ್ಲ. ಕ್ಯಾಂಡಿಡೇಟ್ ಆದಮೇಲೆ ಎಲ್ಲ ಕಡೆ ಹೋಗ್ತಾರೆ, ಅದು ಹೋಗ್ತಕ್ಕಂಥ ಸಹಜ ಇದೆ. ಅದ್ರ ಏನು ವಾಟ್ ಇಸ್ ಇಟ್? ನಿಮ್ಮ ಪ್ರಶ್ನೆ ಅರ್ಥನೇ ಆಗಿಲ್ಲ ನನಗೆ. ಈಗ ಕೊನೆಯದಾಗಿ ಸರ್, ಒಂದು ಈ ಕ್ಷೇತ್ರದಲ್ಲಿ ಈಗ ಸದ್ಯ ನೀವು ಪ್ರಚಾರ ಮಾಡಿದ್ದೀರಿ, ಹಲವಾರು ಮುಖಂಡರುಗಳನ್ನ ಕರೆಸಿ ಮೀಟಿಂಗ್ ಮಾಡ್ತಿದ್ದಾರೆ. ಏನು ಅನಿಸ್ತಾ ಇದೆ ಸರ್? ಲಾಸ್ಟ್ ಡಬ್ಬ ಹೊಡೆದು ನೋಡ್ರಿ, ರಿಸಲ್ಟ್ ಬರ್ತತೆ. ಈ ಬಾರಿ ಖಂಡಿತವಾಗಿ ಕಾಂಗ್ರೆಸ್ ಗೆಲ್ತದೆ. ಇಷ್ಟೇ ನನ್ನ ಅಭಿಪ್ರಾಯ. ಇದಿಷ್ಟು ಸಚಿವರಾದಂಥ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ರಾಜೇಶ್ ಉಗಾರ್, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.